ನೆರೆಯ ರಾಷ್ಟ್ರ ನೇಪಾಳದಲ್ಲಿ ಪ್ರಕೃತಿ ವಿಕೋಪ ಸೃಷ್ಟಿಸಿರುವ ಭೀಕರ ಜಲಪ್ರಳಯದ ಮಹಾದುರಂತ. ಟಿಬೆಟ್ ಗಡಿಯಲ್ಲಿ ಸಂಭವಿಸಿದ ಭೀಕರ ಹಿಮನದಿ ಮತ್ತು ಭೂಕುಸಿತದಿಂದಾಗಿ ಇಡೀ ಉತ್ತರ ನೇಪಾಳ ಜಲಾವೃತಗೊಂಡಿದೆ. ಇದುವರೆಗೆ 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು, ಸಾವಿರಾರು ಜನ ನಾಪತ್ತೆಯಾಗಿದ್ದಾರೆ. ಭೋಟೆ ಕೋಶಿ ಮತ್ತು ತ್ರಿಶೂಲಿ ನದಿಗಳು ದ್ರವರೂಪದ ಕಾಂಕ್ರೀಟ್ನಂತಹ ಕೆಸರನ್ನು ಹೊತ್ತು ತರುತ್ತಿದ್ದು, ನೂರಾರು ಹಳ್ಳಿಗಳು ಭೂಪಟದಿಂದಲೇ ನಾಪತ್ತೆಯಾಗಿವೆ. ನೇಪಾಳದ ರಸುವಾ, ನುವಾಕೋಟ್ ಮತ್ತು ಧಾಡಿಂಗ್ ಜಿಲ್ಲೆಗಳು ಈಗ ಸ್ಮಶಾನ ಸದೃಶವಾಗಿವೆ. ಭೀಕರ ಹಿಮನದಿ ಕುಸಿತದ ಬೆನ್ನಲ್ಲೇ ಧುಮ್ಮಿಕ್ಕಿದ ಪ್ರವಾಹ ಕಣ್ಣು ಮಚ್ಚುವಷ್ಟರಲ್ಲಿ ಕರಾವಳಿ ತೀರದ ಗ್ರಾಮಗಳನ್ನು ನುಂಗಿ ಹಾಕಿದೆ. ರಸುವಾಗ್ಧಿ ಗಡಿ ಚೆಕ್ಪೋಸ್ಟ್ ಮತ್ತು ಸಯಾಪ್ರು ಬೆಸಿ ಗ್ರಾಮಗಳು ಸಂಪೂರ್ಣ ಮಣ್ಣಿನ ಪಾಲಾಗಿವೆ. ರಸ್ತೆಗಳು ಜಲಾವೃತಗೊಂಡಿದ್ದು, 19 ಪ್ರಮುಖ ಸೇತುವೆಗಳು ಕೊಚ್ಚಿ ಹೋಗಿವೆ. ಇದರಿಂದಾಗಿ ದುರ್ಗಮ ಗುಡ್ಡಗಾಡು ಪುಡ್ಡಗಾಡು ಪ್ರದೇಶಗಳಿಗೆ ಸಂಪರ್ಕವೇ ಕಡಿತಗೊಂಡಿದೆ. ರಾಷ್ಟ್ರದ ಪ್ರಮುಖ ಜಲವಿದ್ಯುತ್ ಕೇಂದ್ರಗಳಾದ ಚಿಲಿಮೆ ಮತ್ತು ರಾಸುವಗ್ಧಿ ಘಟಕಗಳು ತೀವ್ರ ಹಾನಿಗೊಳಗಾಗಿದ್ದು, ನೇಪಾಳದಾದ್ಯಂತ ಕತ್ತಲು ಆವರಿಸಿದೆ. ನ್ಯೂಸ್ ಬ್ಯೂರೋ, TV10 ನ್ಯೂಸ್.